ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಹಸುಗಳಿಗೆ ಅಂತ ಹೇಳಿ ಶೈಲೇಜ್ ಮೇವನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ತೀವಿ. ರೆಡಿ ಮಾಡೋಕ್ಕೆ ಇಲ್ಲಿ 2 kg ಅಷ್ಟು ಬೆಲ್ಲ ನಾವು ನೀರೊಳಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಮಜ್ಜಿಗೆ ಮತ್ತು ಉಪ್ಪಿನ ಬದಲಾಗಿ ನಾವು ಯೂರಿಯಾನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಈ ರೀತಿಯಾದಂಥ ಹಸಿ ಮೇವಿದೆ. ಮನೆಯಲ್ಲೇ ಇರುವಂಥ ಮೇವು ಕೊರೆಯೋ ಮಷೀನಿಗೆ ನಾವಿಲ್ಲಿ ಮೇವನ್ನು ಹಾಕಿ ಈಗ ಈ ಮೇವನ್ನು ಪುಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲ ಮೇವನ್ನು ನಮ್ಮ ಮನೆಯವರು ಎಲ್ಲರೂ ಸೇರಿ ಹಾಕ್ತಾಯಿದ್ರು. ಇದೆಲ್ಲ ಮೇವು ಸಣ್ಣ ಆದಮೇಲೆ ಇದನ್ನು ಒಂದು ಚೀಲದಲ್ಲಿ ತುಂಬಿಟ್ರು. ತುಂಬಿದ ನಂತರ ಇದಕ್ಕೆ ಇಲ್ಲಿ ಶೈಲೇಜ್ ಮಾಡುವಂಥ ಚೀಲಗಳು ಸಿಗುತ್ತೆ. ಈ ರೀತಿಯಂಥ ದೊಡ್ಡ ಚೀಲಗಳು. ಇದರೊಳಗೆ ಈ ಮೇವನ್ನು ಸುರುವಿ ಇಲ್ಲಿ ತಯಾರು ಮಾಡಿದಂತಹ ಬೆಲ್ಲದ ನೀರಿನ ಇರುವಂತಹ ಒಂದು ಮಿಶ್ರಣವನ್ನು ಇದಕ್ಕೆ ಸಿಂಪಡಿಸ್ತಾ ಬಂದು ಆ ಚೀಲವನ್ನು ತುಂಬಿ ಬಿಗಿಯಾಗಿ ಬಾಯಿ ಕಟ್ಟಿ ಅದನ್ನು 15ರಿಂದ 20 ದಿನದವರೆಗೂ ನಾವು ಓಪನ್ ಮಾಡಬಾರ್ದು. ಓಪನ್ ಮಾಡದೇ ಇದ್ದರೆ ಇಲ್ಲಿ ನಮಗೆ ಹಸುಗಳಿಗೆ ಮತ್ತು ಕುರಿಗಳಿಗೆ ಎಲ್ಲವಕ್ಕೂ ಹಾಕೋದಕ್ಕೆ ಇದು ಶೈಲೇಜ್ ರೆಡಿ ಆಗುತ್ತೆ. ಈ ರೀತಿಯಾಗಿ ನಾವು ಕಟ್ಟಿ ಪ್ಯಾಕ್ ಮಾಡಿಬಿಟ್ರೆ ಸುಲಭವಾಗಿ ಶೈಲೇಜನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.